ಸಿಎಸ್ಆರ್ ನಿಧಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಗುಬ್ಬಿ ತಾಲೂಕಿನ 6 ಗೊಲ್ಲರಹಟ್ಟಿಗಳ ನಿವಾಸಿಗಳಿಗೆ ಇದೀಗ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ದೊರೆತಿದ್ದು, ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯ ಸಿಎಸ್ಆರ್ ನಿಧಿಯಿಂದ ನಿರ್ಮಾಣವಾಗಲಿರುವ ಈ ನೀರಿನ ಘಟಕಗಳಿಗೆ ಕೇಂದ್ರ ಮತ್ತು ರೈಲ್ವೆ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಮಾಜದ ಕಟ್ಟಕಡೆಯ ಜನರಿಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದ್ದು, ಗೊಲ್ಲರಹಟ್ಟಿಗಳ ಜನರು ಶಿಕ್ಷಣದ ಮೂಲಕ ಮುಖ್ಯವಾಹಿನಿಗೆ ಬರಬೇಕು ಎಂದು ಕರೆ ನೀಡಿದರು. ಇನ್ನು ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ತಾವು ಸಂಪೂರ್ಣ ಬದ್ಧರಾಗಿದ್ದು, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸಿಎಸ್ಆರ್ ಯೋಜನೆಗಳನ್ನು ತರುವುದಾಗಿ ಭರವಸೆ ನೀಡಿದ ಸಚಿವರು, ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ರೈತರ ಹಿತಾಸಕ್ತಿ ಕಾಪಾಡಲು ತಾವು ಬದ್ಧರಾಗಿರುವುದಾಗಿ ಪುನರುಚ್ಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಒಂದು ಬಸ್ಸು ಒಂದು ಕಾರು ಪಾಸ್ ಆಗಕ್ಕೆ ಅಷ್ಟು ಮಾತ್ರ ಮಾಡ್ಕೊಡ್ತೀನಿ ಅಂತ ಹೇಳಿ ಅದನ್ನ ಅಪ್ರೂವಲ್ ಮಾಡಿಸಿರು. ಬಹುಶಃ ಇಡೀ ಜಿಲ್ಲೆ ಒಳಗೆ ಯಾವುದೇ ಅಂಡರ್ ಪಾಸ್ ಇದುವರೆಗೂ ಉಳ್ಕೊಂಡಿಲ್ಲ, ಯಾವುದೇ ಮೇಲ್ಸೇತುವೆ ರೈಲ್ವೆ ಮೇಲ್ಸೇತುವೆ ಇದುವರೆಗೂ ಉಳ್ಕೊಂಡಿಲ್ಲ. ಅಂದ್ರೆ ಬಹುಶಃ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಕಲೆ ಅವ್ರಿಗೆ ಕರಗತ ಆಗಿದೆ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ನೋಡಿ, ಸಿಟಿ ಒಳಗೆ ದುಡ್ಡೆಲ್ಲ ಅಕ್ಯುಮುಲೇಟ್ ಆಗಿರುತ್ತೆ. ನೋಡಿ, ಕಿರ್ಲೋಸ್ಕರ್ ಕಂಪ್ನಿ ಹಿಡ್ಕೊಂಡ್ಬಿಟ್ರು ಅವ್ರು ಹಾಗಾಲೆ. ನಮ್ಮಲ್ಲಿ ಇಲ್ಲಿ ಯಾವುದೂ ಇಲ್ಲ, ನಮ್ದು ಇರೋದು ಒಂದೇ ಒಂದು HMT. ಅವ್ರನ್ನ ಹಿಡ್ಕೊಂಡು ನಾವು ಬರೀ ಸ್ಕೂಲ್ಗೆ ಶೌಚಾಲಯ, ಸ್ಕೂಲ್ಗೆ ಅಡುಗೆ ಕೋಣೆ, ಸ್ಕೂಲ್ ಕಾಂಪೌಂಡ್ಗಳು ಈ ಥರದ್ದುಗಳನ್ನ ನಾವು ಆಗ್ತಾ ಇದ್ದು. ನೋಡಿ, ದುಡ್ಡಿರೋದು ಎಲ್ಲೆಲ್ಲಿ ಹಿಡಿಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಕಿರ್ಲೋಸ್ಕರ್ ಅವ್ರು ಹಿಡ್ಕೊಂಡವ್ರೆ, ಅವ್ರ ತಗೊಂಡು ಬಿದ್ದೈತೆ CSR ಫಂಡು. ಇಡೀ ಗೊಲ್ಲರಹಟ್ಟಿಯರು ಎಲ್ಲವರೆಗೂ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೂ ಐತೆ, ಕಿರ್ಲೋಸ್ಕರ್ ಅವ್ರಿಗೂ ಅಂತ ಒಂದು ರೂಟ್ ಹಿಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಕಲೆಯನ್ನ ಅವರು ಕರಗತ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇದರಿಂದಲೇ ಎಲ್ಲರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದು. ನೋಡ್ರಿ, ಪ್ರೋಸೆಸ್ ಎಲ್ಲ ನಿಮ್ಗೆ ಹೇಳಕ್ಕೆ ನಾನು ಆಗೋದಿಲ್ಲ. ಭಾರತ ಸರ್ಕಾರ ಸಮಾಜದ ಒಳಿತಿಗೋಸ್ಕರವಾಗಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಸಮಾಜವನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಬಾರಿ ಕಳಿಸಿತ್ತು, ಆಗಿರಲಿಲ್ಲ. ಯಾವುದೋ ಜನ್ಮದ ಪುಣ್ಯ ಒಂದು ಹಂತಕ್ಕೆ ಬಂದಿದೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಮುಗಿತಾ ಬಂದಿದೆ. ಅದು ಯಾವ ಹಂತದಲ್ಲಿದೆ ಅಂತ ಅವೆಲ್ಲ ನಿಮ್ಗೆ ಹೇಳೋದಿಲ್ಲ. ಅದು ಏನನ್ನು ನಾವು ಕೈಗೆತ್ಕೊಂಡಿದ್ದೀವಿ ಅದು ಆಗ್ತಕ್ಕಂಥ ಶುಭ ಸೂಚನೆಗಳನ್ನು ನನಗೆ ಗ್ರಹಿಕೆ ಆಗಿದೆ. ನಾನು ಸುಮ್ಮನೆ ಕುಂತಿಲ್ಲ. ಡೆಲ್ಲಿಗೆ ನೀವು ಓಟ್ ಕಳಿಸಿ ಆ ಒಂದು ಓಟ್ಗೂ ಕೂಡ ಎಷ್ಟು ಬೆಲೆ ಇದೆ ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡ್ತಾಯಿದ್ದೀನಿ. ಅದು ಪೂರ್ಣ ಮುಗಿಸೋ ತನಕ ನನಗನ್ಸಂತೆ ಒಂದು 8-10 ತಿಂಗಳಲ್ಲಿ ಒಂದು ಹಂತಕ್ಕೆ ಬಂದುಬಿಡ್ತಾರೆ. SIR ಭಾಳಷ್ಟು ಗೊಂದಲ ಆಗ್ತಾ ಇದೆ ರಾಜ್ಯದಲ್ಲಿ. ನೋಡಿ, ನಾನು ಒಂದು ಹೇಳ್ತೀನಿ, ಜನ ಸ್ವಯಂ ಪ್ರೇರಿತರಾಗಿ ನಮ್ಮ ರಾಜ್ಯ ನಮ್ಮ ಹಕ್ಕು, ನಮ್ಮ ದೇಶ ನಮ್ಮ ಹಕ್ಕು ಅನ್ನೋದು ಬಂದರೆ